ಇನ್ನು ಗೋಲ್ಡ್ ಕೇಸ್ನಲ್ಲಿ ಜ್ಯುವೆಲರಿ ಶಾಪ್ಗಳಿಗೆ ಸಂಕಷ್ಟ. ತರುಣ್ ಹಾಗೆ ರನ್ಯಾ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದೆ ಇಡಿ. ಜ್ಯುವೆಲರಿ ಶಾಪ್ಗಳ ಮೂಲ ಬೆನ್ನತ್ತಿರುವಂತ ಇಡಿ ಅಧಿಕಾರಿಗಳು ಈ ಹಿಂದಿನ ಗೋಲ್ಡ್ ಸ್ಮಗ್ಲಿಂಗ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಇಡಿಯಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಹವಾಲಾ ಹಣದಿಂದ ಗೋಲ್ಡ್ ಖರೀದಿ ಪ್ರಕರಣಗಳ ಮಾಹಿತಿಯನ್ನ ಕೆದಕ್ತಾರೆ. ಡಿಆರ್ಐನಿಂದಲೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕೇಳಿ ಪಡೆದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಹೌದು, ಡಿಆರ್ಐ ಆಯ್ತು, ಸಿಬಿಐ ಆಯ್ತು, ಇದೀಗ ಇಡಿ ಕೂಡ ಅಖಾಡಕ್ಕಿಳಿತಾ ಇದೆ. ಜೊತೆಗೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾವ ರೀತಿಯಾಗಿ ಇಡಿ ತನಿಖೆ ಹೋಗುತ್ತೆ ಅಂತ? ಚೈತ್ರ, ಪ್ರಮುಖವಾಗಿ ಇಡಿ ತನಿಖೆ ಫೋಕಸ್ ಆಗುವಂತದೇ ಹವಾಲಾ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ. ಅಂದ್ರೆ ದುಬೈನಿಂದ ಗೋಲ್ಡ್ ಬೆಂಗಳೂರಿಗೆ ಸ್ಮಗ್ಲಿಂಗ್ ಆಗ್ತಾ ಇದೆ. ಹಾಗಾದ್ರೆ ದುಬೈನಲ್ಲಿ ಈ ಚಿನ್ನವನ್ನ ಖರೀದಿ ಮಾಡಿದವರು, ಅದರ ಜೊತೆಗೆ ರನ್ಯಾರವ್ಗೆ ಚಿನ್ನವನ್ನ ಕೊಟ್ಟಿದ್ದರು, ಅಲ್ಲಿ ಯಾವ ರೀತಿಯಾಗಿ ಗೋಲ್ಡ್ ಅನ್ನ ಖರೀದಿ ಮಾಡಲಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವವಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಂದ್ರೆ ರನ್ಯಾರಾವ್ ಸೇರಿದಂತೆ ಅದರ ಜೊತೆಗೆ ಆತನ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ತರುಣ್, ಇವರಿಬ್ಬರ ನಡುವೆ ಇದ್ದಂತಹ ಒಂದು ಹಣಕಾಸಿನ ವ್ಯವಹಾರ ಏನಿದೆ ಅದರ ಒಂದು ದಾಖಲೆಯನ್ನು ಕೆದಕು ಮಾಡ್ತಾ ಇದೆ. ಅದ್ರ ಜೊತೆಗೆ ಈ ಇಬ್ಬರ ಜೊತೆಗೆ ಯಾರೆಲ್ಲ ಹಣದ ವ್ಯವಹಾರವನ್ನ ಮಾಡಿಕೊಂಡಿದ್ರು ಅವರ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತ ಕೆಲಸವನ್ನ ಇಡಿ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಯಾವ ರೀತಿಯಾಗಿ ಹಣಕಾಸಿನ ವ್ಯವಹಾರ ನಡೀತಾ ಇತ್ತು ಅನ್ನುವಂಥದ್ದು ಪ್ರಶ್ನೆ. ಅಂದ್ರೆ ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಯಾವುದು ಕೂಡ ಲೀಗಲ್ ಆಗಿ ಹಣವನ್ನ ಕೊಟ್ಟು ತೆರಿಗೆಯನ್ನ ಪಾವತಿಸಿ ಚಿನ್ನವನ್ನ ತೆಗೆದುಕೊಂಡು ಬಂದಿರೋದಿಲ್ಲ. ಹಾಗಾಗಿ ಇವರ ಒಂದು ಹಣದ ಟ್ರಾನ್ಸಾಕ್ಷನ್ ಎಷ್ಟೆಲ್ಲ ಹವಾಲಾ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆನ ಈಗ ಇಡಿ ನಡೆಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐನಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.